ಶಬ್ದರೂಪ ಗಂಧ ರಸಸ್ಪರ್ಶಗಳಿವೋ ಇಂದ್ರಿಯದ ವಿಷಯಗಳೈದಾಗಿಹೆ. ಶಬ್ದ ರೂಪ ಗಂಧ ರಸ ಸ್ಪರ್ಶಗಳಿವೋ ಇಂದ್ರಿಯದ ವಿಷಯಗಳೈದಾಗಿಹೆ. ಸಂಪರ್ಕವನ್ನೇರ್ಪಡಿಸಿವೆ ಬಾಹ್ಯದೊಳಗೆ. ಇಚ್ಛೆ ದ್ವೇಷ ಸುಖ ದುಃಖ ಚೇತನ ಸಂಘಾತ ಧೃತಿಗಳ್ ವಿಕಾರದೊಳಿವೆ ಕ್ಷೇತ್ರಗಳಾಗಿವೆ ನೆಲ್ದನೋ ಉತ್ತರದೊಳೆ. ಇಚ್ಛೆ ದ್ವೇಷ ಸುಖ ದುಃಖ ಚೇತನ ಸಂಘಾತ ಧೃತಿಗಳ್ ವಿಕಾರದೊಳಿವೆ ಕ್ಷೇತ್ರಗಳಾಗಿವೆ ನೆಲ್ದನೋ ಉತ್ತರದೊಳೆ. ಶಬ್ದ ರೂಪ ಗಂಧ ರಸ ಸ್ಪರ್ಶ ಇವುಗಳು 5 ಕೂಡ ಇಂದ್ರಿಯಗಳಲ್ಲಿ ವಿಷಯಗಳಾಗಿವೆ. ಈ 5 ಬಾಹ್ಯ ಜಗತ್ತಿಗೂ ನಮಗೂ ಅಂತರಂಗಕ್ಕೂ ಸಂಪರ್ಕವನ್ನು ಏರ್ಪಡಿಸಿವೆ. ಇಚ್ಛೆ ದ್ವೇಷ ಸುಖ ದುಃಖ ಚೇತನ ಹಾಗೂ ಸಂಘಾತ ಧೃತಿ ಇವುಗಳೇ ವಿಕಾರಗಳಾಗಿದ್ದು ಕ್ಷೇತ್ರಗಳಾಗಿ ನಿರ್ವಹಣೆ ಮಾಡ್ತಾ ಇವೆ ಅಂತ ನಾನು ಮುಂದಕ್ಕೆ ಉತ್ತರ ಕೊಟ್ಟೆ ಸಭಿಕರಿಗೆ. ವ್ಯಾಖ್ಯಾನವನೊಪ್ಪಿದೊಳ್ ಸದರಿದನೆಲ್ ಕೊಂಚದೇ ವಿವರಿಸಬೇಕೆಂದೊಡೆಯೊಳ್. ವ್ಯಾಖ್ಯಾನವನೊಪ್ಪಿದೊಳ್ ಸದರಿದನೆಲ್ ಕೊಂಚದೇ ವಿವರಿಸಬೇಕೆಂದೊಡೆಯೊಳ್. ಆರಂಭಿಸಿದ್ದೆ ನಾಂ ಸ್ಪಷ್ಟತೆಯಲ್ಲಿ ಮನಜನೀ ಮಾನವ ಭಾವಿಪದೆ. ಮನಜನೀ ಮಾನವ ಭಾವಿಪದೆ ಜಂಭವ ತೊರೆದೆ ಅಹಿಂಸಕ್ಷಾಂತಿ ಶೌಚದೆ ಸ್ಥೈರ್ಯದಿ ನಿಗ್ರಹಿಸಬೇಕೋ ಆತ್ಮನಲೆಂ. ನಿಗ್ರಹಿಸಬೇಕೋ ಆತ್ಮನಲೆಂ ಅಹಿಂಸಕ್ಷಾಂತಿ ಶೌಚದೆ ಸ್ಥೈರ್ಯದಿ ನಿಗ್ರಹಿಸಬೇಕೋ ಆತ್ಮನಲೆಂ. ನಾನು ಕೊಟ್ಟ ಈ ವ್ಯಾಖ್ಯಾನವನ್ನು ಆ ಪ್ರಶ್ನೆ ಕೇಳಿದ ಮಹಾಶಯನ ಜೊತೆಗೆ ಎಲ್ಲರೂ ಒಪ್ಪಿದರು. ಆದರೆ ಆ ಮನುಷ್ಯ ಪುನಃ ಕೇಳಿದ, ಇದು ಸರಿ ಇದೆ, ಆದರೆ ಇದನ್ನು ಸ್ವಲ್ಪ ವಿವರಿಸಬಹುದೇ ಅಂತ ಹೇಳಿದರು. ನಾನು ಈ ವಿಚಾರಗಳ ಸ್ಪಷ್ಟತೆ ಇದ್ದಿದ್ದರಿಂದ ಮುಂದಕ್ಕೆ ಉತ್ತರ ಕೊಟ್ಟೆ. ಮಾನವನ್ನು ಮನುಷ್ಯ ಭಾವಿಸಬಾರದು, ಜಂಬವನ್ನು ತೊರೆಯಬೇಕು, ಅಹಿಂಸೆಯನ್ನು ಆಚರಿಸಬೇಕು, ಶಾಂತಿ ಶೌಚ ಸ್ಥೈರ್ಯ ಇವುಗಳ 3ರಿಂದ ಈ ಮಾನ ಭಾವ ಜಂಬ ಅಹಿಂಸೆಯನ್ನು ಆಚರಿಸಬೇಕು ಅಂತ ನಾನು ಮುಂದಕ್ಕೆ ಉತ್ತರಿಸಿದೆ. ಆಚಾರ್ಯೋಪಾಸನೆಯಂ
ಆಚಾರ್ಯೋಪಾಸನೆಯಂ ವಿಷಯತೆ ಸಂಯಮಿಸೆ ಮನುಜ ಪರಿಗಣಿಸಬಾರದಿ ಆಯುಗಟ್ಟಲಿಹ ದೋಷಗಳನ್ನು ಸಂಬಂಧ ಸಂಸಾರದೆ ತನ್ಮಯತೆಯ ದೂಡೆ ಸಂಬಂಧ ಸಂಸಾರದೆ ತನ್ಮಯತೆಯ ದೂಡೆ ಇಷ್ಟಿಯೊಳ ಕಷ್ಟಗಳಲ್ ಚಿತ್ತದೊಳೆಂದಿರಿಸಬೇಕು ಸಮಾನತೆಯನು ಸಮಾನತೆಯನು ಮುಂದುವರೆದು ಹೇಳಿದೆ, ಆಚಾರ್ಯನ ಉಪಾಸನೆಯಿಂದ ಈ ವಿಷಯಗಳನ್ನೆಲ್ಲ ನಾವು ಸಂಯಮ ಮಾಡೋದು ಕಲ್ತ್ಕೋಬೇಕು. ಮನುಷ್ಯ ಈ ದೋಷಗಳನ್ನು ತನ್ನ ಆಯಸ್ಸು ಇರಬೇಕಾದರೆ ಬೇರೆ ಬೇರೆ ಘಟ್ಟಗಳಲ್ಲಿರ್ತೀವಿ. ಬಾಲ್ಯ, ಯೌವನ, ವೃದ್ಧಾಪ್ಯ, ಸನ್ಯಾಸ ಎಲ್ಲೂ ಕೂಡ ಇವುಗಳನ್ನು ನಾವು ಪರಿಗಣಿಸಬಾರದು. ಈ ದೋಷಗಳನ್ನು ನಾವು ಆಚೆ ಇಡಬೇಕು. ಈ ಸಂಬಂಧವಿರುವಂತಹ ಸಂಸಾರದಲ್ಲಿ ತನ್ಮಯತೆಯನ್ನು ದೂರಗೊಳಿಸಬೇಕು. ನಾವು ಇಷ್ಟಪಟ್ಟು ಮಾಡುತ್ತಿರುವ ಸಾಧನೆಯಲ್ಲಿ ಕಷ್ಟಗಳನ್ನು ಕೇವಲ ಚಿತ್ತದಲ್ಲೇ ಇರಿಸಿಕೊಂಡು ಸಮಾನವಾಗಿ ಜೀವನವನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಭಾವೋತ್ಕರ್ಷವಾಗಲಿ, ಮಾನವಾಗಲಿ, ಈ ಥರ ಹಲವಾರು ವಿಚಾರಗಳನ್ನು ನಾವು ಪರಿಗಣಿಸಬಾರದು ಅಂತ ಹೇಳಿದೆ. ಸಾಮೂಹಿಕತೆಯೊಳ್ ರುಚಿಡದೆ ಏಕಾಂತದೊಳೆಂ ತನ್ನೊಳಲಿಹ ಆತ್ಮನೊಳ್ ಸಾಧ್ಯತೆಯೊಳಿರಬೇಕೋ ನಿತ್ಯ ಸತ್ಯದಿ ಬಾಹ್ಯವ ತೊರೆದೆ ತನ್ನಂತರಂಗದಾಯಾಮದೆಡೆ ವಿಷಯದರಿವ ಜ್ಞಾನವಂ ಮನುಜನಿವ ಪಡೆಯಬೇಕು ಸಾಧನೆಯೊಳೆ ಜ್ಞಾನವಂ ಮನುಜನಿವ ಪಡೆಯಬೇಕು ಜ್ಞಾನವಂ ಮನುಜನಿವ ಪಡೆಯಬೇಕು ಸಾಧನೆಯೊಳೆ ಸಾಮೂಹಿಕತೆ ಎನ್ನುವುದರಲ್ಲಿ ನಾವು ರುಚಿ ಇಡಬಾರದು. ಅಂದರೆ ಅವರೇನಂತಾರೋ ಇವರೇನು ಅನ್ಕೋತಾರೋ, ಅವರ ಅಭಿಪ್ರಾಯ ಏನು, ಇವ್ರು ಯಾಕೆ ಅವಮಾನ ಮಾಡಿದ್ರು, ಇವ್ರು ಯಾಕೆ ಸನ್ಮಾನ ಮಾಡಿದ್ರು, ಅದು ಯಾವುದರಲ್ಲೂ ನಾವು ರುಚಿ ಇಟ್ಕೋಬಾರ್ದು. ಬಿಟ್ಬಿಡ್ಬೇಕು ಅದನ್ನು. ಅದರ ಬದಲು ಏಕಾಂತವನ್ನು ಸಾಧಿಸ್ಕೋಬೇಕು. ಏಕಾಂತ ಅಂದರೆ ಹೇಗೆ? ನಿತ್ಯದಲ್ಲಿ ಸತ್ಯವಾಗಿರುವ ಆತ್ಮನಲ್ಲಿ ನಾವು ಗಮನವನ್ನು ಇಡಬೇಕೇ ಹೊರತು ಜನರಲ್ಲಿ ಅಲ್ಲ, ಬಾಹ್ಯದಲ್ಲಿ ಅಲ್ಲ. ಹಾಗಾಗಿ ಈ ಬಾಹ್ಯವನ್ನು ಸಂಪೂರ್ಣ ತೊರೆದು ಬಿಡಬೇಕು. ನಮ್ಮ ಅಂತರಂಗದ ಆಯಾಮದಲ್ಲಿ ಮಾತ್ರ ಸಾಧನೆಯಿಂದ ವಿಷಯಗಳು ಏನು ಹೇಳ್ತಾ ಇವೆ, ವಿಚಾರಗಳು ಏನು ಹೇಳ್ತಾ ಇವೆ, ಆ ಜ್ಞಾನವನ್ನು ಮನುಷ್ಯನಾದವನು ಪಡಿಬೇಕು. ತತ್ವವನರಿಯುವುದರವಶ್ಯಕತೆಯೊಳ್ ಪುರುಷನೊಡೆ ತತ್ವವನರಿಯುವುದರವಶ್ಯಕತೆಯೊಳ್ ಪುರುಷನೊಡೆ ಪ್ರಕೃತಿ ಕಾರ್ಯಕಾರಣ ವ್ಯಕ್ತವಂ ತಿಳಿಯಬೇಕು ಸಿದ್ಧಿಯೊಳಗೆ ಆ
ಆಧ್ಯಾತ್ಮದೊಳ್ ತತ್ವವನುಳಿದೆ ಆಧ್ಯಾತ್ಮದೊಳ್ ತತ್ವವನುಳಿದೆ ಮಿಕ್ಕಿಹ ಜ್ಞಾನವೀ ಅವಿದ್ಯೆಯೋ ಅರಿವಿನೊಳ ಪ್ರಕಾರದೊಳೆಂ ನಿಲ್ತೆನೋ ಉಸಿರಿಗಾಗ ಆಧ್ಯಾತ್ಮದೊಳ್ ತತ್ವವನುಳಿದೆ ಮಿಕ್ಕಿಹ ಜ್ಞಾನವೀಂ ಅವಿದ್ಯೆಯೋ ಅರಿವಿನೊಳ ಪ್ರಕಾರದೊಳೆಂ ನಿಲ್ತೆನೋ ಉಸಿರಿಗಾಗ ತತ್ವವನ್ನು ಅರಿತುಕೋತೇನೆ, ನಾನು ಪ್ರಿನ್ಸಿಪಲ್ನ ಅರಿತುಕೋತೇನೆ. ಅಂದರೆ ನಾರಾಯಣ, ಶಿವ, ಬ್ರಹ್ಮ ಎಲ್ಲವೂ ಕೂಡ ತತ್ವಗಳೇ. 33 ಕೋಟಿ ದೇವತೆಗಳು ಕೂಡ ತತ್ವಗಳೇ. ಇವುಗಳನ್ನು ಅರಿಯುವ ಅವಶ್ಯಕತೆಯಲ್ಲಿ ನಾವು ಪುರುಷನೊಡನೆ ಪ್ರಕೃತಿ ಎಂಬ ಕಾರ್ಯದ ಕಾರಣ ವ್ಯಕ್ತವನ್ನು ನಾವು ಸಿದ್ಧಿಯಿಂದ ಮಾತ್ರ ತಿಳ್ಕೋಬೇಕು. ಇಲ್ಲಿ ಪುರುಷ ಅಂದ್ರೇನು, ಸಾಮರ್ಥ್ಯ ಅಂತಲೂ ಹೌದು, ಮತ್ತು ನಮ್ಮ ಪೌರುಷ ಅಂತಲೂ ಹೌದು. ಅಂದರೆ ಪ್ರಯತ್ನ. ವೇದಗಳಲ್ಲಿ ಹೇಳೋದೇನು, ತತ್ವಗಳಿವೆ, ಪ್ರಯತ್ನ ಪಡು, ನಿನಗೆ ಸಿದ್ಧಿಯಾಗ್ತದೆ. ಅಷ್ಟೇ ವಿನಃ ಇನ್ನು ಯಾವುದೇ ಶಾರ್ಟ್ಕಟ್ ಇಲ್ಲ ಅನ್ನೋದನ್ನು ನಾನು ಹೇಳಿದೆ. ಯಾಕೆಂದರೆ ನನ್ನ ಸ್ವಂತ ಅನುಭವದಲ್ಲಿ ಬಂದಿತ್ತದು. ಪ್ರಯತ್ನವೇ ಮಾಡಬೇಕು, ಸತ್ಯದಲ್ಲಿರಬೇಕು, ಸತ್ಯದಲ್ಲಿ ಪ್ರಯತ್ನ ಹಾಕಬೇಕು. ಆಗ ನಮಗೆ ಪ್ರಕೃತಿಯಲ್ಲಿರುವ ಯಾವುದೇ ಕಾರ್ಯದ ಕಾರಣ ಗೊತ್ತಾಗ್ತದೆ, ಅದು ಹೆಂಗೆ ವ್ಯಕ್ತವಾಗಿದೆ ಅನ್ನೋದು. ಆಧ್ಯಾತ್ಮದಲ್ಲಿ ತತ್ವ ಅಂದರೆ ಪ್ರಿನ್ಸಿಪಲ್ಸ್ ಅನ್ನೋದನ್ನು ಬಿಟ್ಟು ಇನ್ನೆಲ್ಲ ಜ್ಞಾನವು ಅವಿದ್ಯೆಯೋ. ಅವಿದ್ಯೆ ಅಂದರೆ ಏನು? ವಿದ್ಯೆ ಅಲ್ಲ ಅಂತ ಅರ್ಥ ಅಲ್ಲ, ಕೇವಲ ಸರ್ವೈವಲ್ ಟೆಕ್ನಿಕ್ಸ್. ನಾವು ಬದುಕಲಿಕ್ಕೆ, ಜೀವನ ಸಾಗಿಸಲಿಕ್ಕೆ, ನಮ್ಮ ದೇಹವನ್ನು ಆರೋಗ್ಯವಾಗಿ ಇಟ್ಕೊಳ್ಳಿಕ್ಕೆ, ಸಂಬಂಧಗಳನ್ನು ಉಳಿಸ್ಕೊಳ್ಳಿಕ್ಕೆ, ಈ ಥರ ಅವುಗಳಿಗೆ ಮಾತ್ರ ಅವಶ್ಯಕವಾಗಿರೋ ಮೂಲ ವಿದ್ಯೆ, ಅದನ್ನು ಅವಿದ್ಯೆ ಅಂತ ವೇದಗಳಲ್ಲಿ ಹೇಳ್ತಾರೆ. ಹಾಗಾಗಿ ಆಧ್ಯಾತ್ಮದಲ್ಲಿ ಏನು ತತ್ವ ಹೇಳ್ತಾರೆ, ಪ್ರಿನ್ಸಿಪಲ್ಸ್ ಹೇಳ್ತಾರೆ, ಉದಾಹರಣೆ ಋಗ್ವೇದ ಎಲ್ಲ ಪ್ರಿನ್ಸಿಪಲ್ಸ್ಗಳನ್ನ ಹೇಳ್ತದೆ. ಅದು ಬಿಟ್ಟು ಬಾಕಿದೆಲ್ಲ ಅವಿದ್ಯೆ. ಅಂದರೆ ನಾವು ಏನು ತಿಳ್ಕೊತೀವೋ, ಅರಿವು ಅಂತ ಬರ್ತದೆ, ಅದರಲ್ಲಿ ಅವಿದ್ಯೆ ಯಾವುದು, ವಿದ್ಯೆ ಯಾವುದು ತಿಳ್ಕೊಬೇಕು ಅಂತ ನಾನು ಒಂದೇ ಉಸಿರಿಗೆ ಹೇಳಿ ಉಸಿರು ತಗೊಳ್ಳೋಣ ಅಂತ ಒಂದು ಕ್ಷಣ ನಿಂತ್ಕೊಂಡೆ ನಾನು. ಇದನ್ನೊಪ್ಪಿದೊಡೆ ಜ್ಞೇಯ ಜೊತೆಗೆ ಅಮೃತತ್ವವಂ ಪೇಳೆಂದೆ ಮಗದೊನ್ ಪ್ರಶ್ನೆಯ ಅಂಬನೆಸದ ಕುಲಪತಿ ನನ್ನೆಡೆಗೆ ಉತ್ತರಿಪಮೂಲ ಜ್ಞೇಯದೊಡೆಗೆ ಅಮೃತತ್ವದ ಸಾಮಾನ್ಯದರ್ಥವ ತಿಳಿಸಂ ಬೇಡಿದೆ ನಾಂ ಗುರುವ ನಮ್ರತೆಯೊಳಗೆ ಸಾಮಾನ್ಯದ ಅಮೃತತ್ವದ ಸಾಮಾನ್ಯದರ್ಥವ ತಿಳಿಸಂ ಬೇಡಿದೆ ನಾಂ ಗುರುವ ನಮ್ರತೆಯೊಳಗೆ ನಮ್ರತೆಯೊಳಗೆ ನಾನು ಇಷ್ಟೊತ್ತು ಹೇಳಿದ್ದನ್ನು ಎಲ್ಲರೂ ತಲೆ ಆಡಿಸಿ ಒಪ್ಪಿಕೊಂಡು ಸುಮ್ಮನಾದರು. ನಂತರ ಕುಲಪತಿನೇ ಪ್ರಶ್ನೆ ಕೇಳಿಬಿಟ್ರು, ಜ್ಞೇಯ ಅಂದ್ರೇನು, ಅಮೃತತ್ವ ಅಂದ್ರೇನು, ಹೇಳಿದನ್ನು ನೋಡೋಣ ಅನ್ನೋ ರೀತಿಯಲ್ಲಿ ನನಗೆ ಪ್ರಶ್ನೆಯನ್ನು ಕೇಳಿದರು. ನಾನು ಇದಕ್ಕೆ ಉತ್ತರ ಕೊಡುವ ಮುನ್ನ ಜ್ಞೇಯದಲ್ಲಿರುವ ಅಮೃತತ್ವದ ಸಾಮಾನ್ಯದ ಅರ್ಥ ಏನೆಂದು ತಾವು ತಿಳಿಸಿದರೆ ನಾನು ಉತ್ತರವನ್ನು ಕೊಡ್ತೇನೆ ಅಂತ ನಮ್ರತೆಯಿಂದ
ಗುರುವನ್ನು ನಾನು ಬೇಡಿದೆ. ಯಾವುದರಿವುದೋ ಅದೆಂ ಜ್ಞೇಯವು, ಯಾವುದರಿವುದೋ ಅದೆಂ ಜ್ಞೇಯವು, ಇದರಡಗಿನ ಜ್ಞಾನವೇ ಅಮೃತತ್ವವೆಂದರು ಹಿದನು ಕುಲಪತಿ ತತ್ವದೊಳೆ ಕ್ಷಣಕ್ಕೆ. ಆ ಜ್ಞೇಯವೆಂಬುದೋ ಆದ್ಯಾಂತವಾಗಿ ಹೇ, ಜ್ಞೇಯವೆಂಬುದೋ ಆದ್ಯಾಂತವಾಗಿ ಹೇ, ವ್ಯಕ್ತತೆಗೆ ಮೀರಿ ಹೇ, ಸತ್ತಿದಲ್ಲವೆಂ ತಿಳಿಯೋ, ಸತ್ತಿದಲ್ಲವೆಂ ತಿಳಿಯೋ, ನಂತರವೆಂ ಸತ್ತಿದಲ್ಲವೆಂ ತಿಳಿಯೋ, ನಂತರವೆಂ ಆ ಯಾವುದು ಅರಿತುಕೊಳ್ತದೆಯೋ ಅದೇ ಜ್ಞೇಯ. ಇದರ ಜೊತೆಗೆ ಬರುವ ಜ್ಞಾನ ಏನಿದೆ ಆದರೆ ಅಮೃತತ್ವ. ಅಂದರೆ ಯಾವುದು ಅರಿಯೋದು ನಮ್ಮಲ್ಲಿ ಅದನ್ನೇ ಜ್ಞೇಯ ಅಂತಂತೀವಿ. ಏನು ಅರಿತುಕೊಳ್ತು ಅದು ಜ್ಞಾನವಾಯಿತು, ಇದೇ ಅಮೃತತ್ವ ಅಂತ ಕುಲಪತಿ ಥಟ್ ಅಂತ ಆ ಒಂದು ತತ್ವವನ್ನು ಹೇಳಿದರು. ಮುಂದಕ್ಕೆ ಹೇಳ್ತಾರೆ ನಂತರ, ಜ್ಞೇಯ ಎನ್ನುವುದು ಆದ್ಯಾಂತವಾಗಿದೆ. ಅಂದರೆ ಅರಿವು ಎನ್ನುವುದು ನಾವು ಅರಿತುಕೋತೀವಿ, ನಮ್ಮೊಳಗಡೆ ಇರುವ ನಾವು ಅರಿತುಕೋತೀವಲ್ಲ, ನನಗೆ ಗೊತ್ತಾಯಿತು ಅಂತೀವಲ್ಲ, ಅದು ಆದಿ ಇಲ್ಲ, ಅದಕ್ಕೆ ಅಂತ್ಯವಿಲ್ಲ. ವ್ಯಕ್ತ ಅವ್ಯಕ್ತ ಎರಡನ್ನೂ ಮೀರಿದೆ. ಸತ್ ಅಸತ್ ಅದರಲ್ಲಿ ಯಾವುದೂ ಇಲ್ಲ, ಎಲ್ಲವನ್ನೂ ಮೀರಿದೆ. ಇದು ನನಗೆ ತಿಳ್ಕೊಪ್ಪ ಅಂತ ಗುರುಗಳು ನನಗೆ ತಕ್ಷಣ ಹೇಳಿದರು. ಜ್ಞೇಯವ ವಿಸ್ತರಿಸೆ ಪೇಳೆಂದು, ಜ್ಞೇಯವ ವಿಸ್ತರಿಸೆ ಪೇಳೆಂದು ಗುರುವಾಜ್ಞಾಪಿಸಿದೊಡೆ ಆರಂಭಿಸಿದೆ ನಾನನುಭಾವಿಕ ಮೂಸೆಯಿಂ ವಿಚಾರವನ. ಜ್ಞೇಯವಿದೋ ಇಂದ್ರಿಯಗಳಿಂ ಸ್ಥೂಲ ಸೂಕ್ಷ್ಮ ಬಾಹ್ಯಾಂತರಂಗ ಆಧರಿತದೆ ವ್ಯಾಪಿಸಿದೆಯೋ ಅನಾಸಕ್ತ ಭಾವದಿಂದ. ಜ್ಞೇಯವಿದೋ ಇಂದ್ರಿಯಗಳಿಂ ಸ್ಥೂಲ ಸೂಕ್ಷ್ಮ ಬಾಹ್ಯಾಂತರಂಗ ಆಧರಿತದೆ ವ್ಯಾಪಿಸಿದೆಯೋ ಅನಾಸಕ್ತ ಭಾವದಿಂದ. ನಾನೇನೋ ನಿನಗೆ ಉತ್ತರ ಕೊಟ್ಟೆ, ಈಗ ನೀನು ಹೇಳು, ಜ್ಞೇಯ ಅಂದರೆ ಏನು, ಸ್ವಲ್ಪ ವಿಸ್ತರಿಸಿ ಹೇಳು ಅಂತ ಗುರುಗಳು ಆಜ್ಞಾಪಿಸಿದರು. ನಾನು ನನ್ನ ಅನುಭವದ ಆಳೆಯಿಂದ ಅರಿವು ಎಂದರೇನು, ಜ್ಞೇಯ ಅಂದರೆ ಅರಿವು ಅಂದರೆ ನಾನು ಅರಿತುಕೊತಿದ್ದೇನೆ. ಈಗ ನಾನು ಮಾತಾಡ್ತಿದ್ದೇನೆ, ನೀವು ಕೇಳಿಸ್ಕೊತಾ ಇದ್ದೀರಾ, ನಿಮಗೆ ಗೊತ್ತಾಗ್ತಾ ಇದೆ. ಗೊತ್ತಾಗುತ್ತಿರುವುದು ಯಾರಿಗೆ, ಇದರ ಬಗ್ಗೆ ಕೇಳ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಯಿತು. ಅದನ್ನು ಹೇಳಬೇಕು ಅಂತ ನನ್ನ ಅನುಭವದಿಂದ ಆರಂಭ ಮಾಡಿದೆ. ಈ ಅರಿವು ಎನ್ನುವುದು ಇಂದ್ರಿಯಗಳಿಗಿಂತ, ಸ್ಥೂಲಕ್ಕಿಂತ, ಸೂಕ್ಷ್ಮಕ್ಕಿಂತ, ಬಾಹ್ಯಕ್ಕಿಂತ ಅಂತರಂಗ ಆಧರಿಸಿದೆ. ಅಂದರೆ ಇಂದ್ರಿಯಗಳನ್ನು ಆಧರಿಸಿಲ್ಲ, ಅದು
ಅಂದರೆ ಇಂದ್ರಿಯಗಳನ್ನು ಆಧರಿಸಿದೆ. ಅರಿವು ಅವನಿಗೆ ಇಂದ್ರಿಯಗಳಿಂದ ಅರಿವು ಬರೋದು, ಆದರೆ ಅದಕ್ಕಿಂತನೂ ಸ್ಥೂಲ, ಸೂಕ್ಷ್ಮ, ಬಾಹ್ಯ, ಅಂತರಂಗ ಎಲ್ಲವನ್ನೂ ಆಧರಿಸಿಕೊಂಡಿದೆ. ಆದರೆ ಇದು ಯಾವುದೇ ಆಸಕ್ತಿ ಹೊಂದಿಲ್ಲ. ಇದೇ ತಿಳ್ಕೋಬೇಕು ಅದೇ ತಿಳ್ಕೋಬೇಕು ಅನ್ನೋ ಆಸಕ್ತಿ ಹೊಂದಿಲ್ಲ. ಅದು ಮನಸ್ಸಿನ ಆಸಕ್ತಿ. ಆದರೆ ಅರಿವು ಎನ್ನುವುದೇನು ಕೇವಲ ತಿಳ್ಕೊಳ್ಳೋದು ಅಷ್ಟೇ. ಮನಸ್ಸು ಯಾವುದಕ್ಕೆ ಜೋಡಿಕೊಳ್ತದೆ ಆ ಜೋಡಣೆಯ ವಿಚಾರಕ್ಕೆ, ವಿಷಯಕ್ಕೆ, ನಡವಳಿಕೆಗೆ ನಾವು ತಿಳ್ಕೊಳ್ಳೋದೇ ವಿನಃ ಅದಕ್ಕೆ ನಾನಿಂಥದೇ ತಿಳ್ಕೋಬೇಕು ಅನ್ನೋ ಯಾವುದೇ ಒಂದು ಆಸಕ್ತಿ ಇಲ್ಲ. ಆ ರೀತಿ ಇದು ವ್ಯಾಪಿಸಿಕೊಂಡಿದೆ. ಅಂದರೆ ಏನು ಬೇಕಾದರೂ ತಿಳ್ಕೊಳ್ಳೋಕೆ ಅದಕ್ಕೆ ಶಕ್ತಿ ಇದೆ. ಇಂದ್ರಿಯಗಳಿಂದನೂ ತಿಳ್ಕೊಳ್ಳುತ್ತೆ, ಸ್ಥೂಲದಿಂದನೂ ತಿಳ್ಕೊಳ್ಳುತ್ತೆ, ಸೂಕ್ಷ್ಮದಿಂದನೂ ತಿಳ್ಕೊಳ್ಳುತ್ತೆ, ಬಾಹ್ಯದಿಂದನೂ ತಿಳ್ಕೊಳ್ಳುತ್ತೆ, ಅಂತರಂಗದಿಂದನೂ ತಿಳ್ಕೊಳ್ಳುತ್ತೆ. ಇದು ಜ್ಞೇಯ ಅಂದರೆ ಅಂತ ನಾನು ಹೇಳಿದೆ. ವಿಸ್ತರಣೆಯಿದೋ ಭಗವಂತ ಭಾವದೊಳಿದೆ, ವಿಸ್ತರಣೆಯಿದೋ ಭಗವಂತ ಭಾವದೊಳಿದೆ ಎಂದೊಪ್ಪಿಗೆಯ ಸೂಚಿಸಿದೊಡೆ ಕೇಳಿದ ಮಹನೀಯ ಮತ್ತೊಂದನುಮಾನವ ವಿಕಾರದೊಳಗೆ ಗುಣಗಳಿವೋ ಏತರಿಂ ಜನಿಸಿವೆ, ವಿಕಾರದೊಳಗೆ ಗುಣಗಳಿವೋ ಏತರಿಂ ಜನಿಸಿವೆ ಎಂದೊಡಗೆ ತಿಳಿದೊಡಗೆ ದುತ್ತರಿಸನೆಂದರಿದ ಕುಲಪತಿ ನನ್ನೆಡೆಗೆ ವಿಕಾರದೊಡಗೆ ಗುಣಗಳಿವೋ ಏತರಿಂ ಜನಿಸಿವೆ ಎಂದೊಡಗೆ ತಿಳಿದೊಡಗೆ ದುತ್ತರಿಸೆಂದರಿದ ಕುಲಪತಿ ನನ್ನೆಡೆಗೆ ಹಾಂ, ನೀ ಹೇಳಿದ್ದು, ನೀನು ವಿವರಿಸಿದ್ದು ಭಗವಂತನ ಭಾವದಲ್ಲಿದೆ. ಭಗವಂತ ಅಂದರೆ ದಾರಿಯನ್ನು ತೋರಿಸುವವ, ಮಾರ್ಗದರ್ಶಿಸುವವ ಅನ್ನೋ ಅರ್ಥ. ಭಗವಂತ ಅಂದರೆ ಯಾವುದೋ ಒಂದು ಅಸ್ತಿತ್ವವಲ್ಲ. ಯಾರು ದಾರಿಯನ್ನು ತೋರಿಸುತ್ತಾರೋ, ಮಾರ್ಗವನ್ನು ನಮಗೆ ಉಪದೇಶಿಸುತ್ತಾರೋ ಅವರು ಭಗವಂತ. ಆ ರೀತಿಯಲ್ಲಿದೆ ನಿನ್ನ ವಿವರಣೆ. ಭಲೆ ಭಲೆ ಅಂತ ಒಪ್ಪಿಗೆಯಿಂದನ್ನು ಸೂಚಿಸಿದ ಆ ಕುಲಪತಿ ಮಹನೀಯ ಮತ್ತೊಂದು ಪ್ರಶ್ನೆಯನ್ನು ನನ್ನೆಡೆಗೆ ಎಸೆದ. ಈ ವಿಕಾರದೊಡೆಗೆ ಗುಣಗಳಿವೆಯಲ್ಲ, ಇದು ಯಾತರಿಂದ ಜನಿಸಿವೆ ನನಗೆ ಹೇಳೋದನ್ನು ಅಂತ ಮತ್ತೊಂದು ಪ್ರಶ್ನೆಯನ್ನು ಕುಲಪತಿ ನನಗೆ ಮಾಡಿದ. ಗುಣವಿಕಾರವಿವೋ ಆದ್ಯಾಂತದೇ, ಗುಣವಿಕಾರವಿವೋ ಆದ್ಯಾಂತದೆ ಪುರುಷ ಸಾಮರ್ಥ್ಯದೊಡೆ ಪ್ರಕೃತಿಯೊಳ ಕಾರ್ಯದ ಕಾರಣದಿಂ ಜನಿಸಿಹುದು ಮೂಲದೊಳೆ ಪುರುಷ ಪ್ರಕೃತಿಯೋ ಆಕರದಿಂ ಸ್ವಾಭಾವಿಸಿವೆ ಎಂದೊಡನರಿದೆ ಗುರುವದನವಂ ಉತ್ತರವಿದೋ ಸರಿಯೇನೆಂದೊಳ ಗುರುವದನವಂ ಉತ್ತರವಿದೋ ಸರಿಯೇನೆಂದೊಳ. ಈ ಗುಣವಿಕಾರಗಳು ಮೊದಲಿಂದ ಕಡೆಯವರೆಗೂ ಪುರುಷ ಸಾಮರ್ಥ್ಯದಲ್ಲಿ ಪ್ರಕೃತಿಯೊಳಗೆ ಕಾರ್ಯವಾಗುವ ಕಾರಣದಿಂದ ಮೂಲದಿಂದಲೇ ಜನಿಸಿದೆ ಅಂತ ನಾನು ಸ್ಪಷ್ಟವಾಗಿ ನನ್ನ ಅನುಭವದ ಆಳದಿಂದ ಉತ್ತರ ಕೊಟ್ಟೆ. ಪುರುಷ ಪ್ರಕೃತಿ ಎನ್ನುವುದು ಆಕಾರದಿಂದ ಅದು ಸ್ವಾಭಾವಿಕವಾಗಿ ಜನಿಸಿವೆ.
ಆಕಾರ ಯಾವುದು? ಹಿರಣ್ಯಗರ್ಭ. ಈಗಿರೋ ಬ್ರಹ್ಮ ಯಾರು? 4 ತಲೆ ಬ್ರಹ್ಮ. ಅವನ ಹೆಸರೇನು? ಹಿರಣ್ಯಗರ್ಭ. ಆ ಹಿರಣ್ಯಗರ್ಭದಿಂದ ಜನಿಸಿದೆ. ಈ ಗರ್ಭ ಅನ್ನೋದು ವೇದ ಹೇಳುವ ಪ್ರಕಾರ ಪುರುಷ ಸ್ತ್ರೀ ಇಬ್ಬರಲ್ಲೂ ಇದೆ. ಸ್ತ್ರೀಯರಲ್ಲಿ ಸ್ಥೂಲ ಸ್ವರೂಪದಲ್ಲಿದೆ, ಪುರುಷರಲ್ಲಿ ಸೂಕ್ಷ್ಮ ಸ್ವರೂಪದಲ್ಲಿದೆ. ಅಂದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳುವಂಥ ಗುಹ್ಯ ವಿದ್ಯೆ, ಅದರ ರಹಸ್ಯ ಅಂದರೆ ನಾಭಿ. ಅಂದರೆ ಈ ಒಂದು ನಾಭಿಯಲ್ಲಿರುವ ಗರ್ಭದಲ್ಲಿ ಸಕಲ ವಿದ್ಯವೂ ಅಡಗಿದೆ, ಅದರಲ್ಲಿ ನಿನ್ನ ಪ್ರಯತ್ನವೂ ಅಡಗಿದೆ, ಪ್ರಕೃತಿಯೂ ಅಡಗಿದೆ. ಅದರಿಂದ ಕಾರ್ಯವನ್ನು ನೀನು ಎಸಗಬಹುದು, ಕಾರಣವೂ ಅದರಲ್ಲಿದೆ, ನಿನಗೆ ಫಲ ಬರ್ತದೆ. ಅಂದರೆ ಯಾವುದೇ ಸಾಧನೆಯನ್ನು ನಾವು ನಾಭಿಯಿಂದ ಮಾಡಬೇಕಾಗ್ತದೆ ಅನ್ನೋ ಒಂದು ವಿಚಾರ ನನಗೆ ಗೊತ್ತಿತ್ತು. ಇದನ್ನು ನಾನು ಚಂದ್ರಮೌಳಿಗೆ ಹೇಳ್ತಾ ಇದ್ದೀನಿ. ಅದರಲ್ಲಿ ಈ ವಿಚಾರನ ಜಾಬಾಲಿಗಳು ಸ್ವಾಭಾವಿಕವಾಗಿ ತಮ್ಮ ಪರಿಶ್ರಮದಿಂದ ತಿಳ್ಕೊಂಡಿದ್ದರು. ಈ ಉತ್ತರ ಸರಿಯಿರಬಹುದೇ ಅಂತ ನಾನು ಗುರುಗಳ ಮುಖವನ್ನೇ ಪರೀಕ್ಷಾರ್ಥವಾಗಿ ವೀಕ್ಷಿಸಿದೆ ಅಂತ ಜಾಬಾಲಿಗಳಲ್ಲಿ ಹೇಳ್ತಾ ಇದ್ದಾರೆ.